ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಕಸರತ್ತಂತೂ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಬಿಜೆಪಿಯಲ್ಲಿ ಲೋಕ ಟಿಕೆಟ್ನ ಜಂಜಾಟ ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಜೋರಾಗ್ತಾ ಇದೆ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡೋದು ಬೇಡವೇ ಬೇಡ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಆಗ್ರಹ ಆಗ್ತಾ ಇದೆ. ಜಿಲ್ಲೆಯಲ್ಲಿ ನಾವು ಅಂದ್ರೆ ಚಿಕ್ಕಮಗಳೂರಿನಲ್ಲಿ 5 ಶಾಸಕ ಸ್ಥಾನವನ್ನು ಕಳ್ಕೊಂಡ್ವಿ. ಉಡುಪಿಯಲ್ಲಿ ನೋಡಿದ್ರೆ 5 ಜನ ಬಿಜೆಪಿ ಶಾಸಕರಿದ್ದಾರೆ. ಬಟ್ ನಮ್ಮನ್ನ ರೆಪ್ರೆಸೆಂಟ್ ಮಾಡೋಕೆ ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ ಬಿಜೆಪಿ ಕಡೆಯಿಂದ. ಹೀಗಾಗಿ ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಉಳಿಸಿ ಬಿಜೆಪಿಯನ್ನ ಉಳಿಸಿ, ಶೋಭಕ್ಕನನ್ನ ಕಳಿಸಿ ಅಂತ ಆಗ್ರಹ ಸ್ಲೋಗನ್ಗಳೆಲ್ಲ ಅಲ್ಲಿ ಮುಳುಗ್ತಾ ಇದೆ ಬಿಜೆಪಿ ಕಚೇರಿಯಲ್ಲೇ. ಇನ್ಫ್ಯಾಕ್ಟ್ ಬಿಜೆಪಿ ಕಾರ್ಯಕರ್ತರು ಧರಣಿ ಮಾಡೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ದಿಲ್ಲಿಗೆ ಈ ಪ್ರತಿಭಟನೆಯ ಬಿಸಿ ಮುಟ್ಟಬೇಕು ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಫಂಡೆಡ್ ಹೋರಾಟ, ಇಟ್ ಇಸ್ ಫಂಡೆಡ್ ಬೈ ಸಮ್ವನ್ ಅನ್ನೋದು ಶೋಭಾ ಕರಂದ್ಲಾಜೆ ಅವರು ಮಾತು. ಆದ್ರೆ ನೀವು ನೋಡ್ತಾ ಇದ್ರೆ ಬಿಜೆಪಿ ಕಾರ್ಯಕರ್ತರು ಯಾವ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಅಂತ. ಶೋಭಾ ಕರಂದ್ಲಾಜೆ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಜೊತೆಗೆ ಗೋಬ್ಯಾಕ್ ಅನ್ನುವಂತಹ ಅಭಿಯಾನ ಯಾವ ರೀತಿ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ಬಿಜೆಪಿ ಕಚೇರಿಯ ಎದುರು ಅನ್ನೋದನ್ನ ನೋಡ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಟಿಕೆಟ್ ಫೈನಲೈಸ್ಗೆ ಅಂತಿಮ ಹಂತದ ಕಸರತ್ತನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇರಬೇಕಾದ್ರೆ ಶೋಭಾ ಕರಂದ್ಲಾಜೆ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಚಿಕ್ಕಮಗಳೂರಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಇದು ಮೊದಲ ಸಲ ಅಲ್ಲ. ಹಾಗೆ ನೋಡಕ್ ಹೋದ್ರೆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ, ಅಂದ್ರೆ 2019ರಲ್ಲೂ ಕೂಡ ಉಡುಪಿಯಲ್ಲಿ ಈ ರೀತಿಯಾದಂತಹ ಅಸಮಾಧಾನ ವ್ಯಕ್ತ ಆಗಿತ್ತು. ಬಟ್ ಈ ಸಲ ಉಡುಪಿಗಿಂತ ಹೆಚ್ಚಾಗಿ ಈ ಗೋಬ್ಯಾಕ್ ಅಭಿಯಾನ ಸೌಂಡ್ ಮಾಡ್ತಾ ಇರೋದು ಚಿಕ್ಕಮಗಳೂರಿನಲ್ಲಿ. ನೂರಾರು ಸಂಖ್ಯೆಯಲ್ಲಿ ಇವತ್ತು ಕೂಡ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಒಂದು ವೇಳೆ ಟಿಕೆಟ್ ಕೊಟ್ರೆ ನಾವು ಪಾಠ ಕಲಿಸ್ತೀವಿ ಚುನಾವಣೆಯಲ್ಲಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಕಳೆದ 2019 ಚುನಾವಣೆಯಲ್ಲಿ ಆಲ್ಮೋಸ್ಟ್ 7,12,916 ವೋಟನ್ನು ಪಡ್ಕೊಂಡಿದ್ರು. ದೊಡ್ಡ ಲೀಡ್ ಸಿಕ್ಕಿತ್ತು ಅವರಿಗೆ, 3.5 ಲಕ್ಷದಷ್ಟು ಲೀಡ್ ಸಿಕ್ಕಿತ್ತು. ಆದ್ರೆ ಈ ಸಲ ಅವರಿಗೆ ಟಿಕೆಟೇ ಕೊಡಬಾರ್ದು ಅನ್ನೋಷ್ಟರ ಮಟ್ಟಿಗೆ ಹೋರಾಟಗಳು ದಿನದಿಂದ ದಿನಕ್ಕೆ ಕಾವಿರ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರ ವರ್ಷನ್ ಬೇರೆ. ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇರೋದು ಇಡೀ ಹೋರಾಟವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇಲ್ಲ, ಮಾಡೋ ಹಾಗೆ ಫಂಡ್ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇರೋದು ಇದು ನನ್ನನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ. ಹೆಣ್ಣಿನ ಕೈನಲ್ಲಿ ರಾಜಕೀಯ ಆಗೋದನ್ನ ಸಹಿಸ್ತಾ ಇಲ್ಲ, ಹೆಣ್ಣಿನ ಕೈಯಲ್ಲಿ ಅಧಿಕಾರ ಇರೋದನ್ನ ಸಹಿಸ್ತಾ ಇಲ್ಲ. ಇಲ್ಲೆಲ್ಲ ಇದು ಇಲ್ಲಿ ನನ್ನನ್ನು ದಮನಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈ ತರದೆಲ್ಲ ಆಕ್ರೋಶದ ನುಡಿಗಳನ್ನ ನಿನ್ನೆ ಬೆಳಗಾವಿನಲ್ಲೂ ಕೂಡ ವ್ಯಕ್ತಪಡಿಸಿದ್ರು ಶೋಭಾ ಕರಂದ್ಲಾಜೆ ಅವರು. ಹಾಗೆ ಬಿಜೆಪಿ ಹೈಕಮಾಂಡ್ ಯಾಕೆ ಗೋಬ್ಯಾಕ್ ಅಭಿಯಾನ ಶುರುವಾಯಿತು, ಯಾರಿಂದ ಶುರುವಾಯಿತು ಅನ್ನೋದನ್ನು ಗಮನಿಸ್ತಾ ಇದೆ. ಸೊ ಟಿಕೆಟ್ ತಪ್ಪಿಸೋರ ಕುತಂತ್ರ ಷಡ್ಯಂತ್ರಗಳು ಪ್ರತಿಫಲಿಸಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಕೊಟ್ಟ ನೆಕ್ಸ್ಟ್ ಡೇನೆ ಬಿಜೆಪಿ ಕಚೇರಿಯ ಎದುರುಗಡೆನೆ ಯಾವ ರೀತಿ ಹೈಡ್ರಾಮಾ ನಡೀತಾ ಇದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಬಿಜೆಪಿಯ ಪ್ರಮುಖ ನಾಯಕರಿಗೆ ನಮ್ಮ ಆಹ್ವಾನನ ನಾವು ಮುಟ್ಟಿಸಿ ತೀರ್ತೀವಿ ಅಂತ ಹೇಳಿದ್ರು. ಈ ಹಿಂದೆ ಪತ್ರಗಳನ್ನೆಲ್ಲ ಬರೆದಿದ್ರು. ಪತ್ರ ಅಭಿಯಾನದ ಮೂಲಕ ಬಿಜೆಪಿ ಕಾರ್ಯಕರ್ತರು JP ನಡ್ಡಾ ಅವ್ರಿಗಿರ್ಬೋದು ಅಥವಾ ಅಮಿತ್ ಶಾ ಅವ್ರಿಗಿರ್ಬೋದು ಪತ್ರದ ಮೂಲಕ ಕೂಡ ಈ ಸಲ ಸಂಸದೆಯನ್ನ ಚೇಂಜ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ ನಾರಾಯಣ್. ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕಲ್ಲಿದೆ? ಈಗಲೂ ಕೂಡ ಪ್ರತಿಭಟನೆ ಹೋರಾಟ ಹಾಗೆ ಸಾಗ್ತಾ ಇದೆಯಾ? ಮತ್ತೆ ವೈ ನಾಟ್ ಶೋಭಾ ಅನ್ನೋದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ ಅಲ್ಲಿನ ಕಾರ್ಯಕರ್ತರು? ಯಾಕೆ ಬೇಡ ಅಂತ ಇರೋದು ಅಂತ?
ಮಮತಾ, ಅಂದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರು ಅಸಮಾಧಾನ ಹೊರಹಾಕ್ತಿರುವಂತದ್ದು. ಅಂತಂದ್ರೆ ಶೋಭಾ ಕರಂದ್ಲಾಜೆ ಅವರು 2 ಬಾರಿ ಸಂಸದ ಚಿಕ್ಕಮಗಳೂರು ಜಿಲ್ಲೆಗೆ ಯಾವುದೇ ರೀತಿಯಾದಂತಹ ಒಂದು ಅವಿಸ್ಮರಣೀಯ ಕೊಡುಗೆಗಳನ್ನು ತಂದಿಲ್ಲ, ಮತ್ತೆ ಅವರು ಕಾರ್ಯಕರ್ತರನ್ನು ಕೂಡ ಸರಿಯಾಗಿ ಅವರು ಬಳಸ್ಕೊಳ್ಳಿಲ್ಲ, ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಇರುವಂತದ್ದು. ಜೊತೆಗೆ 2 ಬಾರಿ ಅವರು ಸಂಸದರಾದ್ರೂ ಕೂಡ ಇಲ್ಲಿ ತನಕನೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಯಾವುದೇ ಸಭೆ ಕಾರ್ಯಕ್ರಮಗಳಿಗೆ ಮಾತ್ರ ಅವರು ಬರ್ತಾ ಇರುವಂತದ್ದು. ಈಗ ಅವ್ರ ಮೇಲೆ ಇರುವಂತಹ ಆಕ್ರೋಶ ಒಂದು. ಜೊತೆಗೆ 2 ಬಾರಿ ಅವರು ಸಂಸದರಾಗಿದ್ರು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಬೇರೆಯವರಿಗೆ ಹೊಸಬ್ರಿಗೆ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ಹೊಸಬ್ರಿಗೆ ಟಿಕೆಟ್ ಬಿಜೆಪಿ ಕಾರ್ಯಕರ್ತರು ಒಂದು ಅಸಮಾಧಾನ ಹೊರಹಾಕ್ತಿರುವಂತದ್ದು. ಅದೇ ಕಳೆದ 1 ತಿಂಗಳಿಂದಲೂ ಕೂಡ ಈಗಾಗಲೇ ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾಕ ಅಭಿಯಾನ ಕೂಡ ಆರಂಭ ಮಾಡಿದಂತದ್ದು. ಯಾಕೆಂತಂದ್ರೆ ಉಡುಪಿ ಮತ್ತೆ ಚಿಕ್ಕಮಗಳೂರು 2 ಜಿಲ್ಲೆಯಲ್ಲೂ ಕೂಡ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಒಂದು ಸಮಸ್ಯೆಗಳಿರುವಂತದ್ದು. ಉಡುಪಿನಲ್ಲಿ ಮೀನುಗಾರರ ಸಮಸ್ಯೆ ಇದೆ, ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗ 4 ತಾಲೂಕುಗಳಲ್ಲಿ ಅಡಿಕೆ ಹಳದಿ ಎಲೆ ರೋಗದ ಒಂದು ಸಾಕಷ್ಟು ಸಮಸ್ಯೆ ಇರುವಂತದ್ದು. ಹಾಗಾಗಿ 2 ಬಾರಿ ಸಂಸದರಾದ್ರೂ ಕೂಡ ಶೋಭಾ ಕರಂದ್ಲಾಜೆ ಯಾವುದೇ ರೀತಿಯಂತಹ ಅದಕ್ಕೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡುಕೊಳ್ಳೋದ್ರಲ್ಲಿ ಅವರು ವಿಫಲ ಆಗಿರುವಂತದ್ದು. ಮತ್ತೆ ಚಿಕ್ಕಮಗಳೂರು ಜಿಲ್ಲೆ 3 ಹವಾಗುಣ, ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ 3 ಹವಾಗುಣ ಹೊಂದಿರುವಂತಹ ಜಿಲ್ಲೆ. ಆದ್ರೆ ಈಗ ಅವರು ರೈಟ್. ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ. ಪ್ರತಿಭಟನೆಯ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಬಿಜೆಪಿ ಪಾರ್ಟಿ ಉಳಿಬೇಕು ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಬಿಜೆಪಿಯ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆ ಆಗಿದೆ. ಈಗಾಗಲೇ ಬಿಜೆಪಿ ಕಚೇರಿ ಒಳಗೂ ಕೂಡ ಒಂದು ಸಭೆಯನ್ನ ಇದೇ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗಬಾರದು, ಈ ಸಲ ರೆಸಿಸ್ಟೆನ್ಸ್ ಇದೆ ನಮ್ಮದು, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗದೇ ಇರೋ ರೀತಿ. 2 ಅವಧಿಗೆ ಅವರು ಸಂಸದರಾಗಿದ್ರು, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅನ್ನೋದು ಬಿಜೆಪಿಯ ಕಾರ್ಯಕರ್ತರ ಆರೋಪ, ಅದು ಚಿಕ್ಕಮಗಳೂರಿನಲ್ಲಿ. ಬಟ್ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇರೋದು, ನಾನು ಕೇಂದ್ರ ಸಚಿವೆ ಆಗಿ ಕೂಡ ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನ ಮಾಡಿದ್ದೀನಿ. ನಾನು 5 ರೂಪಾಯಿ ಕೆಲಸ ಮಾಡಿ 100 ರೂಪಾಯಿ ಅಷ್ಟು ಪ್ರಚಾರವನ್ನ ಪಡ್ಕೊಂಡಿಲ್ಲ. ನನ್ನ ಕೆಲಸ ಹೇಗಿದೆ, ನನ್ನ ಕಾರ್ಯವೈಖರಿ ಹೇಗಿದೆ ಅದನ್ನ ನೋಡ್ತಾರೆ ಬಿಜೆಪಿಯ ವರಿಷ್ಠರು. ಅವರ ತೀರ್ಮಾನಕ್ಕೆ ನಾನು ಬದ್ಧ ಅಂತ ತಿಳಿಸ್ತಾ ಇದ್ದಾರೆ.